ಗಾಯ್ಸ್, ಪೈಥಾನ್ ಕಲಿಬೇಕಂದ್ರೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಯಾವ ಸಾಫ್ಟ್ವೇರ್ಗಳನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ನೋಡೋಣ ಬನ್ನಿ. ಮೊದಲಿಗೆ ಯಾರ್ಯಾರು ಪೈಥಾನ್ ಕಲಿತಿದ್ರೆ ಅವರನ್ನ 2 ಗ್ರೂಪ್ ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಗ್ರೂಪ್ ಬಂದ್ಬಿಟ್ಟು ಹಾಬಿ ಸೆಕ್ಷನ್, ಸೆಕೆಂಡ್ ಗ್ರೂಪ್ ಬಂದ್ಬಿಟ್ಟು ಪ್ರೊಫೆಷನಲ್ ಸೆಕ್ಷನ್. ಓಕೆ, ಮೊದಲಿಗೆ ಹಾಬಿ, ಸೆಕೆಂಡ್ ಬಂದ್ಬಿಟ್ಟು ಪ್ರೊಫೆಷನಲ್ ಸೆಕ್ಷನ್. ಓಕೆ, ಹಾಬಿ ಸೆಕ್ಷನ್ ಯಾರು ಬರ್ತಾರೆ? ಯಾರು ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಅಥವಾ ಯಾರು IT ಫೀಲ್ಡ್ ಅಲ್ಲ ಬಟ್ ಸ್ಟಿಲ್ ಇದನ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ಈ ತರ ಇಂಟ್ರೆಸ್ಟ್ ಇರೋನ ಹಾಬಿ ಸೆಕ್ಷನ್ ಇಟ್ಟಿದ್ದೀನಿ. ಅಂಡ್ ಪ್ರೊಫೆಷನಲ್ ಸೆಕ್ಷನ್ ಯಾರು ಬರ್ತಾರೆ? ಯಾರು ಇದನ್ನ ಕಲಿತು ಇದರಿಂದ ಜಾಬ್ ತಗೋಬೇಕು ಅಂತಿದ್ದಾರೆ ಅಥವಾ ಯಾರು ಇದರಲ್ಲಿ ಕರಿಯರ್ ನ ಬಿಲ್ಡ್ ಮಾಡಬೇಕು ಅಂತಿದ್ದಾರೆ ಅವರನ್ನ ಪ್ರೊಫೆಷನಲ್ ಸೆಕ್ಷನ್ ಅಲ್ಲಿ ಇಟ್ಟಿದ್ದೀನಿ. ಈಗ ಹಾಬಿ ಸೆಕ್ಷನ್ ಇದ್ದವ್ರಿಗೆ ಯಾವುದೇ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂಡ್ ಯಾರು ಪ್ರೊಫೆಷನಲ್ ಸೆಕ್ಷನ್ ಇದ್ದಾರೆ ಇವರಿಗೆ 2 ಸಾಫ್ಟ್ವೇರ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಮೊದಲಿಗೆ ಬಂದ್ಬಿಟ್ಟು ಬೇಸಿಕ್, ಇನ್ನೊಂದು ಅಡ್ವಾನ್ಸ್ಡ್. 2 ಸಾಫ್ಟ್ವೇರ್ಗಳನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇವೆರಡೂ ಸಾಫ್ಟ್ವೇರ್ಗಳು ನಿಮ್ಮ ಸಿಸ್ಟಮ್ ಅಲ್ಲಿ ಇದ್ರೆ ಒಳ್ಳೆಯದು. ಇವಾಗ ಹಾಬಿ ಸೆಕ್ಷನ್ ಬರೋಣ. ಹಾಬಿ ಸೆಕ್ಷನ್ ಇದ್ದವ್ರಿಗೆ ನಿಮಗೆ ಸಾಫ್ಟ್ವೇರ್ಗಳ ಅವಶ್ಯಕತೆ ಇಲ್ಲ. ನೀವು ಮೊಬೈಲ್ ಮತ್ತೆ ಲ್ಯಾಪ್ಟಾಪ್ ಎರಡರಿಂದನೂ ಕೋಡ್ ಮಾಡಬಹುದು. ಓನ್ಲಿ ನೀವು ಗೂಗಲ್ ಕ್ರೋಮ್ ಅಥವಾ ಯಾವುದೇ ಬ್ರೌಸರ್ ಹೋಗ್ಬಿಟ್ಟು ಆನ್ಲೈನ್ ಅಲ್ಲಿ ಪೈಥಾನ್ ಕಂಪೈಲರ್ ಅಂತ ಟೈಪ್ ಮಾಡಿ. ಪೈಥಾನ್ ಕಂಪೈಲರ್ ಅಂತ ಟೈಪ್ ಮಾಡಿ, ನಿಮಗೆ ತುಂಬಾ ವೆಬ್ಸೈಟ್ ಬರುತ್ತೆ. ಅದರಲ್ಲಿ ನೀವು ಯಾವ್ದಾದ್ರು ಒಂದು ವೆಬ್ಸೈಟ್ ಅನ್ನ ಚೂಸ್ ಮಾಡಿ ಅಲ್ಲೇ ಪೈಥಾನ್ ಅನ್ನ ಕಲಿಬಹುದು. ಸೊ ಇದನ್ನ ಪ್ರಾಕ್ಟಿಕಲ್ ಯಾವ ತರ ಮಾಡಬೇಕು ನೋಡೋಣ ಬನ್ನಿ. ನಾನು ಇವಾಗ ಗೂಗಲ್ ಕ್ರೋಮ್ ಅಲ್ಲಿ ಪೈಥಾನ್ ಕಂಪೈಲರ್ ಅಂತ ಟೈಪ್ ಮಾಡ್ತೀನಿ. ಆನ್ಲೈನ್ ಅಂತ ಬರ್ತಾ ಇದೆ ನೋಡಿ, ಟೈಪ್ ಮಾಡಿ. ಈಗ ನಿಮಗೆ ತುಂಬಾನೇ ವೆಬ್ಸೈಟ್ಗಳು ಬರುತ್ತೆ. ಇದರಲ್ಲಿ ನಾನು ಇವಾಗ ಫಸ್ಟ್ ವೆಬ್ಸೈಟ್ ಬರ್ತಾ ಇದೆ ಅದನ್ನ ಚೂಸ್ ಮಾಡ್ತೀನಿ, ಆಯ್ತಾ? ಓಕೆ, ಈಗ ಈ ವೆಬ್ಸೈಟ್ ಅಲ್ಲಿ ನಿಮಗೆ ಈ ತರದೊಂದು ಇಂಟರ್ಫೇಸ್ ಬರುತ್ತೆ. ಈ ಇಂಟರ್ಫೇಸ್ ಅಲ್ಲಿ ಲೆಫ್ಟ್ ಸೈಡ್ಗೆ ನೀವು ಕೋಡ್ ಅನ್ನ ಬರೀಬೇಕು. ಆಮೇಲೆ ಇಲ್ಲಿಗೆ ಬ್ಲೂ ಕಲರ್ ರನ್ ಅಂತ ಬಟನ್ ಇದೆ ಗೊತ್ತಾ, ಇದನ್ನ ರನ್ ಮಾಡಬೇಕು. ರೈಟ್ ಸೈಡ್ಗೆ ನಿಮಗೆ ಆ ಕೋಡ್ ನ ಔಟ್ಪುಟ್ ಬರುತ್ತೆ. ಈಗ ಆಲ್ರೆಡಿ ಪ್ರಿಂಟ್ ಟ್ರೈ ಪ್ರೋಗ್ರಾಮ್ ಈಸ್ .pro ಅಂತ ಬರ್ತಾ ಇದೆ. ಇದನ್ನ ನಾನು ಇವಾಗ ರನ್ ಮಾಡಿದ್ರೆ ರೈಟ್ ಸೈಡ್ಗೆ ಈ ಡಬಲ್ ಕೋಟ್ ಒಳಗಡೆ ಏನಿದೆಯಲ್ಲ ಇದು ಪ್ರಿಂಟ್ ಆಗುತ್ತೆ. ಯು ಕ್ಯಾನ್ ಸಿ ಹಿಯರ್ ಟ್ರೈ ಪ್ರೋಗ್ರಾಮ್ ಈಸ್ .pro ಅಂತ ಬರ್ತಾ ಇದೆ. ಈ ಕೋಡ್ ಎಕ್ಸಿಕ್ಯೂಷನ್ ಸಕ್ಸಸ್ಫುಲ್ ಆಗಿದೆ ಗೊತ್ತಾ, ಇದನ್ನ ಇಗ್ನೋರ್ ಮಾಡಿ ಆಯ್ತಾ. ಇವಾಗ ನಾನು ಇದೇ ಕೋಡ್ ಅಲ್ಲಿ ಹಲೋ ವರ್ಲ್ಡ್ ಅಂತ ಬರಿತೀನಿ ಆಯ್ತಾ. ಹಲೋ ವರ್ಲ್ಡ್ ಅಂತ ಬರಿತೀನಿ. ಓಕೆ, ಸೊ ನೋಡಿ ನಾನು ಇವಾಗ ಇದೇ ವರ್ಲ್ಡ್ ಅಲ್ಲಿ ನಾನಿವಾಗ ಹಲೋ ವರ್ಲ್ಡ್ ಅಂತ ಬರ್ತಿದ್ದೀನಿ. ಇದನ್ನ ಇವಾಗ ರನ್ ಮಾಡ್ತೀನಿ. ರೈಟ್ ಸೈಡ್ ಅಲ್ಲಿ ನೋಡಿ ಹಲೋ ವರ್ಲ್ಡ್ ಅಂತ ಬರ್ತಾ ಇದೆ. ಸೊ ಹಾಬಿ ಸೆಕ್ಷನ್ ಇದ್ದವರು ಇಲ್ಲೇ ಕೋಡ್ ಅನ್ನ ಬರೆದು ರನ್ ಮಾಡಿ ಇಲ್ಲೇ ಪ್ರಾಕ್ಟೀಸ್ ಮಾಡಬಹುದು. ಸೊ ಈ ಸೀರೀಸ್ ನ ನೆಕ್ಸ್ಟ್ ವಿಡಿಯೋಗಳು ಬರುತ್ತೆ ಗೊತ್ತಾ, ಅದರಲ್ಲಿ ಬರುವಂತ ಕೋಡಿಂಗ್ ಅನ್ನ ನೀವು ಇಲ್ಲೇ ಪ್ರಾಕ್ಟೀಸ್ ಮಾಡಿ ಇಲ್ಲೇ ರನ್ ಮಾಡಿ ಇಲ್ಲೇ ಚೆಕ್ ಮಾಡಬಹುದು. ಅಂಡ್ ಯಾರ್ಯಾರಿಗೆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಳ್ಳುವಾಗ ಪ್ರಾಬ್ಲಮ್ ಆಗ್ತಿದೆ ಅಥವಾ ಡಿಲೇ ಆಗಿದೆ ಅಂದ್ರೆ ಅವರು ಇಲ್ಲಿಂದಾನೆ ಕೋಡಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ದಿಸ್ ಇಸ್ ಅ ಬಿಗಿನರ್ ಫ್ರೆಂಡ್ಲಿ. ಇದು ಹಾಬಿ ಸೆಕ್ಷನ್ ಅವ್ರಿಗೆ. ಇವಾಗ ಪ್ರೊಫೆಷನಲ್ ಸೆಕ್ಷನ್, ಇಲ್ಲಿಗೆ 2 ಸಾಫ್ಟ್ವೇರ್ ಗಳನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಬೇಸಿಕ್ ಅನ್ನ ಜನರಲಿ IDLE ಅಂತ ಕರೀತಾರೆ, ಅಡ್ವಾನ್ಸ್ಡ್ ಅನ್ನ IDE ಅಂತ ಕರೀತಾರೆ. ನೆನಪಿರ್ಲಿ ಆಯ್ತಾ. ಸೊ IDLE ಮತ್ತೆ IDE ಡಿಫರೆನ್ಸ್ ಏನಂತ ಕೇಳಿದ್ರೆ, IDLE ಇದೊಂದು ಕಂಪ್ಲೀಟ್ಲಿ ಪೈಥಾನ್ ಸಲುವಾಗಿ ಇರುವಂತ ಒಂದು ಸಾಫ್ಟ್ವೇರ್. ಅದೇ IDE ಅಂತ ಬಂದ್ರೆ ಇದರಲ್ಲಿ ಪೈಥಾನ್ ಅಷ್ಟೇ ಅಲ್ಲ, ನೀವು ಬೇರೆ ಲ್ಯಾಂಗ್ವೇಜ್ ಗಳನ್ನು ಕೂಡ ರನ್ ಮಾಡಬಹುದು. ಇದು ಫಸ್ಟ್ ಡಿಫರೆನ್ಸ್. ಸೊ IDLE ಅನ್ನೋದು ಓನ್ಲಿ ಸ್ಪೆಸಿಫಿಕಲಿ ಪೈಥಾನ್ ಸಲುವಾಗಿ ಬಂದಿರುವಂತದ್ದು. ಆದ್ರೆ IDLE ಆ ತರ ಅಲ್ಲ, ನೀವು ಪೈಥಾನ್ ಅಷ್ಟೇ ಅಲ್ಲ ಅದರ ಜೊತೆಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಗಳನ್ನು ಕೂಡ ರನ್ ಮಾಡಬಹುದು. ಇದು ಫಸ್ಟ್ ಡಿಫರೆನ್ಸ್. ಸೆಕೆಂಡ್ ಡಿಫರೆನ್ಸ್ ಏನು ಅಂದ್ರೆ, ಓನ್ಲಿ ನೀವು ಸಿಂಪಲ್ ಕೋಡ್ಗಳನ್ನ ಇದರಲ್ಲಿ ಬರಿಬಹುದು, ಕಾಂಪ್ಲೆಕ್ಸ್ ಕೋಡ್ಗಳನ್ನ ಬರೆಯೋಕೆ ಬೇಸಿಕಲಿ ಆಗಲ್ಲ. ಅದೇ IDEಯಲ್ಲಿ ಹೋದ್ರೆ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ಗಳನ್ನ ನೀವು ಡೆವಲಪ್ ಮಾಡಬಹುದು, ಆಸ್ ವೆಲ್ ಆಸ್ ಅದನ್ನ ಪ್ಯಾರಲಲಿ ಟೆಸ್ಟ್ ಕೂಡ ಮಾಡಬಹುದು. ಸೊ ನಿಮಗೆ ಒಂದು ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ಗಳನ್ನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಕೊಡುತ್ತೆ ಅಡ್ವಾನ್ಸ್ಡ್ ಸಾಫ್ಟ್ವೇರ್ಸ್. ಸೊ ಬೇಸಿಕ್ ಬೇಕು ಮತ್ತೆ ಅಡ್ವಾನ್ಸ್ ಬೇಕು. ಬೇಸಿಕ್ ನಿಮ್ಮ ಕಂಪ್ಯೂಟರ್ ಅಲ್ಲಿ ಕಂಪಲ್ಸರಿ. ಬೇಸಿಕ್ ಇಲ್ಲದೆ ನೀವು ಅಡ್ವಾನ್ಸ್ ಅನ್ನ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗತ್ತೆ. ಇವಾಗ ಬೇಸಿಕ್ ಅಲ್ಲಿ ಸಾಫ್ಟ್ವೇರ್ಗಳು ಯಾವಂದ್ರೆ ಪೈಥಾನ್ IDLE ಅಂತ ಬರುತ್ತೆ, ಇದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಅಡ್ವಾನ್ಸ್ಡ್ ಅಲ್ಲಿ ಯೂಸ್ ಮಾಡ್ಕೋಬೇಕಂದ್ರೆ ನಿಮಗೆ ಪೈಥಾನ್ ಅಲ್ಲಿ ಪೈಚಾರ್ಮ್ ಅಂತ ಒಂದು ಸಾಫ್ಟ್ವೇರ್ ಇದೆ. ದಿಸ್ ಇಸ್ ಒನ್, ಯು ಕ್ಯಾನ್ ಗೋ ಅಹೆಡ್. ಅಥವಾ ನಿಮ್ಮ ಹತ್ರ ಇನ್ನೊಂದು ಸಾಫ್ಟ್ವೇರ್ ಇದೆ VS ಕೋಡ್ ಅಂತ, ವಿಜುವಲ್ ಸ್ಟುಡಿಯೋ ಕೋಡ್ ಅಂತ, VS ಕೋಡ್. ಎರಡರಲ್ಲಿ ಒಂದನ್ನ ಯೂಸ್ ಮಾಡ್ಕೊಳ್ಳಿ. ನಾನು ಬೇಸಿಕಲಿ ಪೈಥಾನ್ IDE ನ ಡೌನ್ಲೋಡ್ ಮಾಡ್ಕೋತೀನಿ ಅಂಡ್ ಅಡ್ವಾನ್ಸ್ಡ್ ಅಲ್ಲಿ ವಿಜುವಲ್ ಸ್ಟುಡಿಯೋ VS ಕೋಡ್ ಅನ್ನ ಯೂಸ್ ಮಾಡ್ತೀನಿ. ನೀವು ಪೈಚಾರ್ಮ್ ಅನ್ನ ಕೂಡ ಯೂಸ್ ಮಾಡ್ಕೋಬಹುದು, ನೋ ಪ್ರಾಬ್ಲಮ್ ಆಯ್ತಾ. ಪೈಥಾನ್ ನ ಯಾವುದೇ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ಒಂದು ನೋಟ್ ಏನು ಅಂದ್ರೆ, ನಿಮ್ಮ ಸಿಸ್ಟಮ್ ಅಲ್ಲಿ ಆಲ್ರೆಡಿ ಪೈಥಾನ್ ಇದೆಯಾ ಇಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಯಾವ ತರ ಚೆಕ್ ಮಾಡಬೇಕು ನೋಡೋಣ ಬನ್ನಿ.
ಓಕೆ, ಪೈಥಾನ್ ಇದೆಲ್ಲ ಚೆಕ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಸಿಸ್ಟಮ್ ಅಲ್ಲಿ ಬಂದ್ಬಿಟ್ಟು ಕೆಳಗಡೆ ಟೈಪ್ ಹಿಯರ್ ಟು ಸರ್ಚ್ ಅಂತ ಇದೆ. ಇಲ್ಲಿಗೆ ನೀವು CMD ಅಂತ ಟೈಪ್ ಮಾಡಿ, ಅಂದ್ರೆ ಕಮಾಂಡ್ ಪ್ರಾಂಪ್ಟ್ಗೆ ಶಾರ್ಟ್ ಕಟ್. CMD ಅಂತ ಬರೆದವಾಗ ಎಂಟರ್ ಮಾಡಿ, ಬ್ಲ್ಯಾಕ್ ಕಲರ್ ಸ್ಕ್ರೀನ್ ಬರುತ್ತೆ. ಈ ಸ್ಕ್ರೀನಲ್ಲಿ ನೀವು ಪೈಥಾನ್ ಅಂತ ಬರೆದು ಹೈಫನ್ ವರ್ಷನ್ ಅಂತ ಬರೆದ್ರೆ ಎಂಟರ್ ಮಾಡಿ. ನಿಮ್ಮ ಸಿಸ್ಟಮ್ ಅಲ್ಲಿ ಯಾವುದಾದ್ರೂ ಪೈಥಾನ್ ಇದ್ರೆ ಅದರ ವರ್ಷನ್ ಅನ್ನ ತೋರಿಸುತ್ತೆ. ಇವಾಗ ವರ್ಷನ್ ತೋರಿಸ್ತಿಲ್ಲ ಅಂದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ಪೈಥಾನ್ ಇಲ್ಲ ಅಂತ ಅರ್ಥ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನು? ಇವಾಗ ಪೈಥಾನ್ ನ ಇನ್ಸ್ಟಾಲ್ ಮಾಡ್ಕೋಬೇಕು. ಯಾವುದು? ಮೊದಲಿಗೆ ಬೇಸಿಕ್ ವರ್ಷನ್. ಇವಾಗ ಪೈಥಾನ್ ನ ಬೇಸಿಕ್ ವರ್ಷನ್ ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಐದರ್ ಪೈಥಾನ್ ಡೌನ್ಲೋಡ್ ಅಂತ ಕೊಡಿ ಅಥವಾ ಪೈಥಾನ್ ಐಡಿಯಲ್ಲಿ ಡೌನ್ಲೋಡ್ ಅಂತ ಕೊಡಿ. ನಾನು ಇವಾಗ ಪೈಥಾನ್ ಐಡಿಯಲ್ಲಿ ಡೌನ್ಲೋಡ್ ಅಂತ ಕೊಡ್ತೀನಿ ಆಯ್ತಾ. ಎಂಟರ್ ಕೊಟ್ಟವಾಗ ನೋಡಿ ಈ ತರ ನಿಮಗೆ python.org ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ. ಅಲ್ಲಿಗೆ ಕ್ಲಿಕ್ ಮಾಡಿ. ಇಲ್ಲಿಗೆ ನಿಮಗೆ ತುಂಬಾ ಆಪ್ಷನ್ ಬರುತ್ತೆ. ಕೆಳಗಡೆ ನೋಡಿ ಡೌನ್ಲೋಡ್ ಪೈಥಾನ್ ಅಂತ ಬರ್ತಾ ಇದೆ. ಈಗ ಡೌನ್ಲೋಡ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ನಾನು OS ಅನ್ನ ಚೆಕ್ ಮಾಡ್ಕೋಬೇಕು. ನಮ್ಮ OS ವಿಂಡೋಸ್ ಇದೆ, ಅದಕ್ಕೆ ನಾನು ವಿಂಡೋಸ್ಗೆ ಕ್ಲಿಕ್ ಮಾಡಿದ್ದೀನಿ. ಅಥವಾ ನಿಮ್ದು ಲಿನಕ್ಸ್ ಇದ್ರೆ ಲಿನಕ್ಸ್ ಕ್ಲಿಕ್ ಮಾಡಿ, ಮ್ಯಾಕ್ OS ಇದ್ರೆ ಮ್ಯಾಕ್ ಅನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಪೈಥಾನ್ ಅಂತ ಕೊಡಿ. ಈಗ ನಿಮ್ಮ ಸಿಸ್ಟಮ್ ಅಲ್ಲಿ ಇದು ಡೌನ್ಲೋಡ್ ಆಗುತ್ತೆ. ಇವಾಗ ಇದು ಡೌನ್ಲೋಡ್ ಆಗಿದೆ. ನಾನು ಇವಾಗ ಕ್ಲಿಕ್ ಮಾಡ್ತೀನಿ. ಸೊ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ರನ್ ಅಂತ ಕೊಡುತ್ತೆ. ಕ್ಲಿಕ್ ಮಾಡಿ. ಸೊ ಇವಾಗ ಎರಡು ಆಪ್ಷನ್ ಬಂದಿದೆ, ಇನ್ಸ್ಟಾಲ್ ನೌ ಅಂತ ಇದೆ ಅಂಡ್ ಕಸ್ಟಮೈಸ್ಡ್ ಇನ್ಸ್ಟಾಲೇಷನ್ ಅಂತ ಇದೆ. ನಾನು ಇದಕ್ಕಿಂತ ಮುಂಚೆ ಈ ಕೆಳಗಡೆ ಇರುವಂತ ಎರಡು ಬಾಕ್ಸ್ ಅನ್ನ ಟಿಕ್ ಮಾಡ್ತೀನಿ. ಆಮೇಲೆ ಕಸ್ಟಮೈಸ್ಡ್ ಇನ್ಸ್ಟಾಲೇಷನ್ ಅನ್ನ ಕ್ಲಿಕ್ ಮಾಡ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಎಲ್ಲಾ ಬಾಕ್ಸ್ಗಳು ಟಿಕ್ ಆಗಿರ್ಬೇಕಾಗತ್ತೆ ಅಂಡ್ ಕ್ಲಿಕ್ ನೆಕ್ಸ್ಟ್. ಇಲ್ಲಿಗೆ ನೋಡಿ ಇನ್ಸ್ಟಾಲ್ ಪೈಥಾನ್ 3.12 ಫಾರ್ ಆಲ್ ಯೂಸರ್ಸ್ ಅಂತ ಇದನ್ನ ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ನನಗೆ ಪ್ರೀ ಕಂಪೈಲ್ ಸ್ಟ್ಯಾಂಡರ್ಡ್ ಲೈಬ್ರರಿ ಕೂಡ ಟಿಕ್ ಆಗಿರಬೇಕು. ಟೋಟಲಿ ಟಾಪ್ ಇಂದ 5 ಬಾಕ್ಸಸ್ ಟಿಕ್ ಆಗಿರಬೇಕು. ನೆಕ್ಸ್ಟ್ ಇನ್ಸ್ಟಾಲ್ ಅಂತ ಕೊಡಿ. ಇವಾಗ ಇಟ್ ವಿಲ್ ಆಸ್ಕ್ ಫಾರ್ ಪರ್ಮಿಷನ್ ಅಂಡ್ ಗಿವ್ ಯೆಸ್. ಈಗ ನಿಮ್ಮ ಸಿಸ್ಟಮ್ ಅಲ್ಲಿ ಪೈಥಾನ್ ಇನ್ಸ್ಟಾಲ್ ಆಗುತ್ತೆ. ಸೊ ಸೆಟಪ್ ವಾಸ್ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ. ಇದರ ಅರ್ಥ ಸಿಸ್ಟಮ್ ಅಲ್ಲಿ ಪೈಥಾನ್ ಇನ್ಸ್ಟಾಲ್ ಆಗಿದೆ ಅಂತ ಹೇಳ್ತಾ ಇದೆ. ಹೆಂಗ್ ಚೆಕ್ ಮಾಡೋದು? ಅಗೇನ್ ವಾಪಸ್ ಟೈಪ್ ಹಿಯರ್ ಟು ಸರ್ಚ್ ಇದೆ ಗೊತ್ತಾ, ಇಲ್ಲಿಗೆ ಬಂದು CMD ಅಂತ ಟೈಪ್ ಮಾಡಿ. CMD ಅಂತ ಟೈಪ್ ಮಾಡಿ, ಅಗೇನ್ ಎಂಟರ್ ಮಾಡಿ, ಮತ್ತೆ ಬ್ಲ್ಯಾಕ್ ಸ್ಕ್ರೀನ್ ಬರುತ್ತೆ. ಇವಾಗ ನಾನು ಪೈಥಾನ್ ಹೈಫನ್ 2 ಸಲ ಟೈಪ್ ಮಾಡಿಬಿಟ್ಟು ವರ್ಷನ್ ಅಂತ ಟೈಪ್ ಮಾಡಿದ್ರೆ ಈಗ ನನಗೆ ಪೈಥಾನ್ ನ ವರ್ಷನ್ ಬರ್ತಾ ಇದೆ. ಸೊ ಮೊದಲಿಗೆ ಪೈಥಾನ್ ಚೆಕ್ ಮಾಡಿದವಾಗ ಆನ್ಸರ್ ಯಾವ ತರ ಬರ್ತಾ ಇತ್ತು? ಲೈಕ್ ದಿಸ್, ಪೈಥಾನ್ ವಾಸ್ ನಾಟ್ ಫೌಂಡ್ ಅಂತ ಬರ್ತಾ ಇತ್ತು. ಇವಾಗ ಅಗೇನ್ ವಾಪಸ್ ರನ್ ಮಾಡಿದವಾಗ ಪೈಥಾನ್ ವರ್ಷನ್ ಬರ್ತಾ ಇದೆ. ಇದರರ್ಥ ನಿಮ್ಮ ಸಿಸ್ಟಮ್ ಅಲ್ಲಿ ಪೈಥಾನ್ ಇನ್ಸ್ಟಾಲ್ ಆಗಿದೆ. ಸೊ ಈ ಬೇಸಿಕ್ ಸಾಫ್ಟ್ವೇರ್ ಅಲ್ಲಿ ಪೈಥಾನ್ ಕೋಡಿಂಗ್ ಅನ್ನ ಯಾವ ತರ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಕೆಳಗಡೆ ಟೈಪ್ ಹಿಯರ್ ಟು ಸರ್ಚ್ ಇದೆಯಲ್ಲ, ಇಲ್ಲಿಗೆ ಬಂದ್ಬಿಟ್ಟು IDLE ಅಂತ ಟೈಪ್ ಮಾಡ್ತೀನಿ. ಐದರ್ ಎಂಟರ್ ಮಾಡಿ ಅಥವಾ ಇಲ್ಲಿ ಬರುವಂತ IDLE ಮೇಲೆ ಡಬಲ್ ಕ್ಲಿಕ್ ಮಾಡಿ. ಇವಾಗ ನಿಮಗೊಂದು ವೈಟ್ ಕಲರ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಅದೇ ಬೇಸಿಕ್ ಸಾಫ್ಟ್ವೇರ್ IDLE ಇದು. ನೋಡಿ ಈ ತರ ಬರುತ್ತೆ. ಇಲ್ಲಿಗೆ ನೀವು ಬೇಸಿಕಲಿ ಸಿಂಪಲ್ ಪ್ರೋಗ್ರಾಮಿಂಗ್ ಅನ್ನ ಮಾಡಬಹುದು. ನಾನು ಇವಾಗ ಜಸ್ಟ್ ಪ್ರಿಂಟ್ ಅಂತ ಬರೆದು ಹಲೋ ವರ್ಲ್ಡ್ ಅನ್ನ ಟೈಪ್ ಮಾಡ್ತೀನಿ ಆಯ್ತಾ. ಹಲೋ ವರ್ಲ್ಡ್ ಅಂತ ಟೈಪ್ ಮಾಡ್ತೀನಿ. ಇದು ನಂಗೆ ಇವಾಗ ವಾಪಸ್ ಇದ್ರ ಮೇಲೆ ಎಂಟರ್ ಅಂತ ಟೈಪ್ ಮಾಡಿದವಾಗ ಈ ಒಳಗಡೆ ಅಂತ ಹಲೋ ವರ್ಲ್ಡ್ ಇಲ್ಲಿಗೆ ಪ್ರಿಂಟ್ ಆಗ್ತದೆ ನೋಡಿ. ಇದು ನಿಮ್ಮ ಬೇಸಿಕ್ ಪೈಥಾನ್ ಅನ್ನ ಬರೆಯುವಂತ ರೀತಿ. ಸೊ ಇದು ಬೇಸಿಕ್ ಪೈಥಾನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂಡ್ ಅದರಲ್ಲಿ ಕೋಡಿಂಗ್ ಅನ್ನ ಯಾವ ತರ ಮಾಡೋದು ಅಂತ. ನೆಕ್ಸ್ಟ್ IDE ಅಥವಾ ಅಡ್ವಾನ್ಸ್ಡ್ ವರ್ಷನ್ ಅನ್ನ ನೋಡೋಣ ಬನ್ನಿ. ಓಕೆ, ಇವಾಗ ಬೇಸಿಕಲಿ ಬೇಸಿಕ್ ವರ್ಷನ್ IDE ಇನ್ಸ್ಟಾಲ್ ಆಯಿತು. ನೆಕ್ಸ್ಟ್ ಇವಾಗ IDE ಅನ್ನ ನೋಡೋಣ ಬನ್ನಿ. IDE ಅಂದ್ರೆ ಅಡ್ವಾನ್ಸ್ಡ್ ವರ್ಷನ್ ಅಲ್ಲಿ ಪೈಚಾರ್ಮ್ ಕೂಡ ಇದೆ, ವಿಜುವಲ್ ಸ್ಟುಡಿಯೋ ಕೋಡ್ ಕೂಡ ಇದೆ ಅಥವಾ VS ಕೋಡ್ ಕೂಡ ಇದೆ. ನಾನು VS ಕೋಡ್ ಅನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ನೀವು ಪೈಚಾರ್ಮ್ ಬೇಕಂದ್ರೆ ಪೈಚಾರ್ಮ್ ಕೂಡ ಇನ್ಸ್ಟಾಲ್ ಮಾಡ್ಕೋಬಹುದು. ಸೊ VS ಕೋಡ್ ಇನ್ಸ್ಟಾಲೇಷನ್ ನೋಡೋಣ ಬನ್ನಿ. ಓಕೆ, ನಾನಿವಾಗ ನ್ಯೂ ಟ್ಯಾಬ್ ಅನ್ನು ಓಪನ್ ಮಾಡಿಬಿಟ್ಟು ಇಲ್ಲಿಗೆ VS ಕೋಡ್ ಅಂತ ಟೈಪ್ ಮಾಡ್ತೀನಿ ಆಯ್ತಾ. ಇವಾಗ ನಿಮಗೆ ವಿಜುವಲ್ ಸ್ಟುಡಿಯೋದು ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ, code.visualstudio.com ಅಂತ. ಇದನ್ನ ಕ್ಲಿಕ್ ಮಾಡ್ತೀನಿ. ಸೊ ಈ ತರ ನಿಮಗೆ ವಿಜುವಲ್ ಸ್ಟುಡಿಯೋದು ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ ತೋರಿಸ್ತಾ ಇದೆ. ಸೊ ನಿಮ್ದು ಆಪರೇಟಿಂಗ್ ಸಿಸ್ಟಮ್ ಯಾವ್ದಿದೆ ಅದಕ್ಕೆ ತಕ್ಕನಾದ VS ಕೋಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿಗೆ ಡೌನ್ಲೋಡ್ ಫಾರ್ ವಿಂಡೋಸ್ ಅಂತ ಇದೆ. ನಿಮ್ದು ಲಿನಕ್ಸ್ ಇದ್ರೆ ಲಿನಕ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ, ಮ್ಯಾಕ್ ಇದ್ರೆ ಮ್ಯಾಕ್ಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನನ್ನ ಕಂಪ್ಯೂಟರ್ ಅಲ್ಲಿ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ ಇರೋದ್ರಿಂದ ನಾನು ವಿಂಡೋಸ್ ಅನ್ನೇ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ್ಮೇಲೆ ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ ಆದ್ಮೇಲೆ VS ಕೋಡ್ ಅಂತ ಇಲ್ಲಿಗೆ ಡೌನ್ಲೋಡ್ ಆಗಿರೋ ಆಪ್ಷನ್ ತೋರಿಸ್ತಾ ಇದೆ. ಇದ್ರ ಮೇಲೆ ನಾನು ಇವಾಗ ಡಬಲ್ ಕ್ಲಿಕ್ ಮಾಡಿದ್ರೆ ಸೊ ರನ್ ಮಾಡಲ ಅಂತ ಕೇಳ್ತಾ ಇದೆ. ಐ ವಿಲ್ ಕ್ಲಿಕ್ ಆನ್ ರನ್. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಾದ್ಮೇಲೆ ಈ ತರ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನಾನು ಐ ಅಕ್ಸೆಪ್ಟ್ ದಿ ಅಗ್ರಿಮೆಂಟ್ ಅಂತ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್.
ಸೊ ಇದೇ ಪಾತಲ್ಲಿ ಇನ್ಸ್ಟಾಲ್ ಮಾಡಲ ಅಂತ ಕೇಳ್ತಾ ಇದೆ. ಎಸ್, ನೆಕ್ಸ್ಟ್. ಇದಾದ್ಮೇಲೆ ನೆಕ್ಸ್ಟ್ ಕೊಡಿ. ಇದರಲ್ಲಿ ನೋಡಿ ಈ 3 ಬಾಕ್ಸ್ ಅನ್ನ ಟಿಕ್ ಮಾಡಿ, ಆಮೇಲೆ ವಾಪಸ್ ನೆಕ್ಸ್ಟ್ ಕೊಡಿ. ಅಂಡ್ ದಿಸ್ ಇಸ್ ದ ಲಾಸ್ಟ್ ಆಪ್ಷನ್, ಇನ್ಸ್ಟಾಲ್ ಕೇಳ್ತಾ ಇದೆ. ಕ್ಲಿಕ್ ಆನ್ ಇನ್ಸ್ಟಾಲ್. ಇವಾಗ ನಿಮ್ಮ ಸಿಸ್ಟಮ್ ಅಲ್ಲಿ ಕೂಡ ವಿಜುವಲ್ ಸ್ಟುಡಿಯೋ ಇನ್ಸ್ಟಾಲ್ ಆಗುತ್ತೆ. ಎಸ್, VS ಕೋಡ್ ಕೂಡ ಇವಾಗ ಇನ್ಸ್ಟಾಲ್ ಆಗಿದೆ. ಇನ್ಸ್ಟಾಲ್ ಆದ್ಮೇಲೆ ಫಿನಿಶ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ನಮಗೆ ಒಂದು VS ಕೋಡ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಪೈಥಾನ್ ಕೋಡಿಂಗ್ ಅನ್ನು ಯಾವ ತರ ಮಾಡೋದು ನೋಡೋಣ ಬನ್ನಿ. ಸೊ VS ಕೋಡ್ ಅಥವಾ ವಿಜುವಲ್ ಸ್ಟುಡಿಯೋ ಅಲ್ಲಿ ನೀವು ಪೈಥಾನ್ ಕೋಡಿಂಗ್ ಅನ್ನು ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ ಏನು ಅಂದ್ರೆ, ಫಸ್ಟ್ ಸ್ಟೆಪ್ ಕ್ರಿಯೇಟ್ ನ್ಯೂ ಫೈಲ್. ಆಯ್ತಾ, ನ್ಯೂ ಫೈಲ್ ಕ್ರಿಯೇಟ್ ಮಾಡಬೇಕು. ನ್ಯೂ ಫೈಲ್ ಇಟ್ ಹ್ಯಾಸ್ ಟು ಬಿ ಟೆಕ್ಸ್ಟ್ ಫೈಲ್. ಆಯ್ತಾ. ಸೆಕೆಂಡ್ ಸ್ಟೆಪ್ ಏನಂದ್ರೆ, ಸೆಕೆಂಡ್ ಸ್ಟೆಪ್ ಸೇವ್ ಫೈಲ್ ನೇಮ್ ಆಸ್ ಏನಾದರೂ ನೇಮ್ ಕೊಡಿ. ನಾನು ಫಸ್ಟ್ ಅಂತ ನೇಮ್ ಕೊಡ್ತೀನಿ, ಕೊನೆಗೆ .py ಅಂತ ಸೇವ್ ಮಾಡಬೇಕಾಗುತ್ತೆ. ಸೊ ದಟ್ VS ಕೋಡ್ ಅರ್ಥ ಆಗುತ್ತೆ ಇದು ಪೈಥಾನ್ ಫೈಲ್, ಬಿಕಾಸ್ .py ಅಂತ ಇದೆ. ಸೊ ಥರ್ಡ್ ಸ್ಟೆಪ್ ಅಲ್ಲಿ VS ಕೋಡ್ ಏನಿರುತ್ತೆ, ನಾನು ಪೈಥಾನ್ ಮಾತ್ರ ರನ್ ಮಾಡಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜ್ಗಳನ್ನು ರನ್ ಮಾಡ್ತೀನಿ. ಪೈಥಾನ್ ರನ್ ಮಾಡಬೇಕಂದ್ರೆ ಅದಕ್ಕೆ ಬೇಕಾಗಿರುವಂತ ಒಂದು ಸಾಫ್ಟ್ವೇರ್ನ ಇದಕ್ಕೆ ಆಡ್ ಮಾಡು ಅಂತ ಹೇಳುತ್ತೆ. ದಟ್ ಇಸ್ ಕಾಲ್ಡ್ ಪೈಥಾನ್. ಸೊ VS ಕೋಡ್ ಒಳಗಡೆ ನೀವು ಪೈಥಾನ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಅದನ್ನ ಯಾವ ತರ ಅಂತ ಹೇಳ್ಕೊಡ್ತೀನಿ. ಕೊನೆಗೆ ನೀವು ಫೋರ್ತ್ ಸ್ಟೆಪ್ ಅಲ್ಲಿ ಇದನ್ನ ರನ್ ಮಾಡಿದ್ರೆ ನಿಮಗೆ ಪೈಥಾನ್ ರನ್ ಆಗುತ್ತೆ. ಸೊ ಇದನ್ನ ಪ್ರಾಕ್ಟಿಕಲ್ ನೋಡೋಣ ಬನ್ನಿ. ಓಕೆ, ನಾನು ಇವಾಗ VS ಕೋಡ್ ನ ಓಪನ್ ಮಾಡಿದ್ದೀನಿ. ಇದರಲ್ಲಿ ಫಸ್ಟ್ ಸ್ಟೆಪ್ ಏನು, ಹೊಸ ಫೈಲ್ ಅನ್ನ ಕ್ರಿಯೇಟ್ ಮಾಡಬೇಕು. ಅದು ಯಾವ ತರ, ಇಲ್ಲಿಗೆ ಫೈಲ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ನ್ಯೂ ಟೆಕ್ಸ್ಟ್ ಫೈಲ್ ಅಂತದೆ, ಕ್ರಿಯೇಟ್ ಮಾಡಿ. ಇವಾಗ ನಿಮ್ದು ಟೆಕ್ಸ್ಟ್ ಫೈಲ್ ಕ್ರಿಯೇಟ್ ಆಯ್ತು. ಸೆಕೆಂಡ್ ಸ್ಟೆಪ್ ಏನು, ಈ ಫೈಲ್ ಅನ್ನ .py ಇಂದ ಸೇವ್ ಮಾಡ್ಕೋಬೇಕು. ಅದಕ್ಕೆ 2 ವೇ ಇದೆ. ಒಂದು, ನಿಮ್ಮ ಕೀಬೋರ್ಡ್ ಇಂದ Ctrl+S ಅಂತ ಟೈಪ್ ಮಾಡಿ ನಿಮ್ಮ ಸೇವಿಂಗ್ ಆಪ್ಷನ್ ಓಪನ್ ಆಗುತ್ತೆ. ಅಥವಾ ಫೈಲಲ್ಲೇ ಬಂದ್ಬಿಟ್ಟು ಇಲ್ಲಿಗೆ ಸೇವ್ ಅಂತ ಆಪ್ಷನ್ ಕೊಡಿ, ಇಲ್ಲೂ ಕೂಡ ನಿಮ್ಮ ಫೈಲ್ ಸೇವ್ ಆಗುತ್ತೆ. ಇವಾಗ ನಾನು ಫೈಲ್ ನೇಮ್ ಅನ್ನ ಫಸ್ಟ್ .py ಅಂತ ಸೇವ್ ಮಾಡ್ತೀನಿ. ಇವಾಗ ಸೇವ್ ಅಥವಾ ಎಂಟರ್ ಮಾಡಿದ್ರೆ ಈ ಫೈಲ್ .py ಇಂದ ಸೇವ್ ಆಗುತ್ತೆ. ಸೊ ಇವಾಗ .py ಇಂದ ಸೇವ್ ಆಯಿತು. ಸೇವ್ ಆದ ಕೂಡಲೇ ನಿಮಗೆ ಒಂದು ಹೈಲೈಟ್ ಆಗಿ ಒಂದು ಆಪ್ಷನ್ ತೋರಿಸ್ತಾ ಇದೆ ನೋಡಿ, ಪೈಥಾನ್ ಇದರಲ್ಲಿ ಇನ್ಸ್ಟಾಲ್ ಆಗಿಲ್ಲ, ಆಡ್ ಮಾಡಲ ಅಂತ ಕೇಳ್ತಾ ಇದೆ. ಇದರ ಅರ್ಥ ಈ ಸಾಫ್ಟ್ವೇರ್ ಅಲ್ಲಿ ಪೈಥಾನ್ ಅಷ್ಟೇ ಅಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜ್ಗಳನ್ನು ಕೂಡ ರನ್ ಮಾಡಬಹುದು. ಇವಾಗ ನನಗೆ ಪೈಥಾನ್ ಬೇಕಾಗಿದೆ. ಓಕೆ, ಪೈಥಾನ್ ಇನ್ಸ್ಟಾಲ್ ಮಾಡಿದವಾಗ ಈ ಇಂಟರ್ಫೇಸ್ ಅಲ್ಲಿ ಏನ್ ಚೇಂಜ್ ಆಗುತ್ತೆ, ಇಲ್ಲಿಗೆ ನಿಮಗೆ ರೈಟ್ ಟಾಪ್ ಕಾರ್ನರ್ ಅಲ್ಲಿ 2 ಆಪ್ಷನ್ ತೋರಿಸ್ತಾ ಇದೆ. ಇದ್ರ ಜೊತೆಗೆ ನಿಮಗೆ ಇನ್ನೊಂದು ಆಪ್ಷನ್ ಕೂಡ ಆನ್ ಆಗುತ್ತೆ. ಅಂದ್ರೆ ಪೈಥಾನ್ ಅನ್ನ ಡೈರೆಕ್ಟ್ ಆಗಿ ಇಲ್ಲಿಗೆ ರನ್ ಮಾಡೋದಕ್ಕೆ ಒಂದು ಆಪ್ಷನ್ ಇನೇಬಲ್ ಆಗುತ್ತೆ. ಸೊ ಪೈಥಾನ್ ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ ಡೈರೆಕ್ಟ್ ಆಗಿ ಇಲ್ಲೇ ಇನ್ಸ್ಟಾಲ್ ಮಾಡ್ಕೋಬಹುದು ಒಂದು ಆಪ್ಷನ್, ಅಥವಾ ಲೆಫ್ಟ್ ಸೈಡ್ಗೆ ನಿಮಗೆ ಪ್ಯಾನಲ್ ಬರ್ತಾ ಇದೆ ಗೊತ್ತಾ, ಇದರಲ್ಲಿ ಎಕ್ಸ್ಟೆನ್ಷನ್ಸ್ ಅಂತ ಕೊನೆ ಆಪ್ಷನ್ ಇದೆ ಗೊತ್ತಾ, ಇಲ್ಲಿಗೆ ಹೋಗ್ಬಿಟ್ಟು ನೀವು ಪೈಥಾನ್ ಅಂತ ಕ್ಲಿಕ್ ಮಾಡಿ ಎಂಟರ್ ಮಾಡಿ. ಇವಾಗ ನಿಮಗೆ ಪೈಥಾನ್ ಆಪ್ಷನ್ ತೋರಿಸ್ತಾ ಇದೆ. ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಇನ್ಸ್ಟಾಲ್ ಅಂತ ಬರ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ VS ಕೋಡ್ ಅಲ್ಲಿ ಕೂಡ ಇವಾಗ ಪೈಥಾನ್ ಇನ್ಸ್ಟಾಲ್ ಆಗುತ್ತೆ. ಓಕೆ, ಇವಾಗ VS ಕೋಡ್ ಅಲ್ಲಿ ಕೂಡ ಪೈಥಾನ್ ಆಡ್ ಆಗಿದೆ ಅಥವಾ ಇನ್ಸ್ಟಾಲ್ ಆಗಿದೆ. ಈಗ ನಾನು ಫಸ್ಟ್ .py ಗೆ ಬರ್ತೀನಿ. ಇಲ್ಲಿ ನೋಡಿ ರೈಟ್ ಕಾರ್ನರ್ಗೆ ನಿಮ್ಗೆ ಇವಾಗ ಪ್ಲೇ ಬಟನ್ ಬರ್ತಾ ಇದೆ. ಅದರ ಅರ್ಥ ಪೈಥಾನ್ ನೀವು ಡೈರೆಕ್ಟ್ ಆಗಿ ಇಲ್ಲೇ ರನ್ ಮಾಡಬಹುದು. ಇವಾಗ ಇದರಲ್ಲೂ ಕೂಡ ಹಲೋ ವರ್ಡ್ ಅನ್ನ ಪ್ರಿಂಟ್ ಮಾಡ್ತೀನಿ, ರನ್ ಆಗುತ್ತೆ ಅಲ್ಲ ನೋಡೋಣ. ಪ್ರಿಂಟ್ ಅಂತ ಬರಿತೀನಿ, ಬರೆದಾದ್ಮೇಲೆ ಡಬಲ್ ಕೋಟ್ ಹಾಕ್ಬಿಟ್ಟು ಹಲೋ ವರ್ಲ್ಡ್ ಅಂತ ಬರೆದೆ. ಈಗ ಇದನ್ನ ರನ್ ಮಾಡಿದ್ರೆ ಕೆಳಗಡೆ ಟರ್ಮಿನಲ್ ಅಂತ ಬರ್ತದೆ ಗೊತ್ತಾ, ಇದೇ ನಿಮ್ಮ ಔಟ್ಪುಟ್ ಸ್ಕ್ರೀನ್. ಇಲ್ಲಿಗೆ ನಿಮಗೆ ಹಲೋ ವರ್ಡ್ ಅಂತ ಪ್ರಿಂಟ್ ಆದ್ರೆ ಡನ್. ನೋಡಿ ಹಲೋ ವರ್ಡ್ ಅಂತ ಬರ್ತಾ ಇದೆ. ಇದರ ಅರ್ಥ ನಿಮ್ಮ ಸಿಸ್ಟಮ್ ಅಲ್ಲಿ VS ಕೋಡ್ ಮತ್ತೆ ಪೈಥಾನ್ ಸೆಟ್ಟಿಂಗ್ ಪ್ರಾಪರ್ ಆಗಿದೆ. ನೆಕ್ಸ್ಟ್ ಬರುವಂತ ಕೋಡ್ಗಳನ್ನ ಇಲ್ಲೇ ಪ್ರಾಕ್ಟೀಸ್ ಮಾಡಬಹುದು. ಸೊ ದಿಸ್ ಈಸ್ ಆಲ್ ಅಬೌಟ್ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಇನ್ ಪೈಥಾನ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂಡ್ ಹೇಗೆ ಅನ್ಸಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಎಲ್ಲರಿಗೂ ಬಾಯ್ ಅಂಡ್ ಟೇಕ್ ಕೇರ್.